Uh, hello everyone. My name is Irfan. I am a maths lecturer. ಈಗ ನಾನು ನಾರ್ಮಲ್ ಆಗಿ ಇಂಗ್ಲೀಷಲ್ಲೇ ಟೀಚ್ ಮಾಡೋದು. ಬಟ್ ನಮಗೆ ಕನ್ನಡ ಮೀಡಿಯಂ ಮಕ್ಕಳು ಇರ್ತಾರಲ್ಲ ಅವ್ರಿಗೋಸ್ಕರ ನಾನು ಎಲ್ಲ ಇಂಗ್ಲೀಷ್ ಕ್ಲಾಸ್ಗಳನ್ನೆಲ್ಲ ಅಥವಾ ಇಂಗ್ಲೀಷ್ ಮ್ಯಾಥ್ಸ್ ಕ್ಲಾಸ್ಗಳನ್ನ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಬಿಕಾಸ್ ನಮಗೆ ಗೌರ್ಮೆಂಟ್ ಕಾಲೇಜ್ ಮಕ್ಕಳು ಇರ್ತಾರೆ, ಅಲ್ಲಿ ಜಾಸ್ತಿ ಜನ ಕನ್ನಡ ಮೀಡಿಯಂ ಮಕ್ಕಳು ಇರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಇಂಗ್ಲಿಷ್ ಅಲ್ಲಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೊ ಒನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಈಗ ಬೋರ್ಡಿಂಗ್ ಕೇಳೋ ನಂತರ 2 marks ಕ್ವಶನ್, 3 marks ಕ್ವಶನ್, 5 marks ಕ್ವಶನ್ಸ್, ಆ ತರ ಎಲ್ಲ ಕ್ವಶನ್ಸ್ ನಾನು ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕಂಪ್ಲೀಟ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಆಮೇಲೆ CET ರಿಲೇಟೆಡ್ ಮತ್ತೆ ಮೇನ್ಸ್ ರಿಲೇಟೆಡ್ ಕ್ವಶನ್ಸ್ ಮಾಡಿಸ್ತೀನಿ. ಓಕೆ, ಸೊ ಇದನ್ನ ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನ ಕಲಿಸುವ ಉದ್ದೇಶಕ್ಕಾಗಿ ಈ ವಿಡಿಯೋಗಳನ್ನ ನಾನು ಮಾಡ್ತಿದ್ದೀನಿ. ಓಕೆ, ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋಣ ಅಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಇಂದ ಬೋರ್ಡಿಗೆ ಕೇಳೋ 5 marks ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೋಣ. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಕಲಿಯೋಣ. ಓಕೆ, ನಮ್ಗೆ ಏನಿದೆ ನೋಡಿ, ಫಸ್ಟ್ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಕಲಿಯೋಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಈ 5 marks ಕ್ವಶನ್ಸ್, ಈ ಡಿಫರೆನ್ಷಿಯಬಿಲಿಟಿ 5 marks ಕ್ವಶನ್ಸ್ ಕಲಿಯೋಕೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ನೀವು ಡಿಫರೆನ್ಸಿಯೇಷನ್ ಆಫ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿರ್ಬೇಕು ಫಸ್ಟ್. ಓಕೆ, ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಿಟ್ಟು ಉಳ್ಕಿದೆಲ್ಲವೂ ಡಿಫರೆನ್ಸಿಯೇಷನ್ ಗೊತ್ತಿರ್ಬೇಕು, ಅಥವಾ ಡಿಫರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು. ಅಂಡ್ ಡಿಫರೆನ್ಸಿಯೇಷನ್ ಕಾಂಪೋಸಿಟ್ ಫಂಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ಅವಾಗ ನೀವು ಈ ಕ್ವಶನ್ಸ್ ಈಸಿಯಾಗಿ ಮಾಡಬಹುದು. ನಾವು ಈಗ ಏನ್ ಕೊಟ್ಟಿದ್ರೆ ನಾವು y is equal to 3 cos of log x plus 4 sin of log x show that x square y2 plus x into y1 plus y is equal to 0 ಅಂತ ಹೇಳಿ ಪ್ರೂವ್ ಮಾಡಿ. ಇದನ್ನ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಇಲ್ಲಿ y2 is nothing but ಅಂದ್ರೆ y2 ಅಂದ್ರೆ ಈ ಡಬಲ್ ಡಿಫರೆನ್ಸಿಯೇಷನ್ ಅಂತ ಅರ್ಥ, ಇಲ್ಲಿ y1 ಅಂದ್ರೆ ಸಿಂಗಲ್ ಡಿಫರೆನ್ಸಿಯೇಷನ್ ಅಂತ ಅರ್ಥ. ಓಕೆ, ಸೊ ನಾವೇನ್ ಮಾಡೋಣ, ಈ ಕೊಟ್ಟಿರೋ ಕ್ವಶನ್ ಈ ತರ ಬರ್ಕೊಳ್ಳೋಣ ಫಸ್ಟ್. ಸೊ ಅದಾದ್ಮೇಲೆ ನಾವೇನ್ ಮಾಡಿ ನಾವು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ಸೊ ಹಿಯರ್ ದಿಸ್ ವಿಲ್ ಬಿಕಮ್ ವಾಟ್, ಸೊ y1 ಆಗುತ್ತೆ. ಓಕೆ, ಸಿಂಗಲ್ ಡಿಫರೆನ್ಸಿಯೇಷನ್ ಆಗುತ್ತೆ y1. 3 ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬಿಡ್ಕೊಳ್ಳಿ. ಓಕೆ, ಕಾಸ್ ಆಫ್ ಲಾಗ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಕಾಸ್ ಆಫ್ ಲಾಗ್ ಎಕ್ಸ್ ಡಿಫರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಪ್ಲಸ್ 4 ನಂಗಿದೆ ಹಂಗೆ ಇಟ್ಕೊಳ್ಳಿ. ಬಿಕಾಸ್ 4 ಇಸ್ ಅ ಕಾನ್ಸ್ಟೆಂಟ್ ಡಿಫರೆನ್ಶಿಯೇಟ್ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡು ಇದು ಉಳಿದ ಟರ್ಮ್ ಏನಿದೆ ಅದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಇಷ್ಟ ಆದ್ಮೇಲೆ ನಾವೇನ್ ಮಾಡಿ 3 ನ ಹಂಗೆ ಬರ್ಕೊಳ್ಳಿ. ಓಕೆ, ಏನು ಹೋದಾಗ ಕಾಸ್ ಎಕ್ಸ್ ಇನ್ ಡಿಫರೆನ್ಸಿಯೇಷನ್ ಏನಾಗ್ತಿತ್ತು, ಮೈನಸ್ ಸೈನ್ ಎಕ್ಸ್ ಆಗ್ತಿತ್ತು. ಅದೇ ತರ ಇಲ್ಲೇನಿದೆ, ಕಾಸ್ ಆಫ್ ಲಾಗ್ ಎಕ್ಸ್ ಇದೆ. ಕಾಸ್ ಆಫ್ ಲಾಗ್ ಎಕ್ಸ್ ಡಿಫರೆನ್ಸಿಯೇಷನ್ ಏನಾಗ್ತಿತ್ತು, ಸೊ ದಟ್ ಈಸ್ ಮೈನಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಓಕೆ, ಸೊ ಕಾಸ್ ಎಕ್ಸ್ ಡಿಫರೆನ್ಸಿಯೇಷನ್ ಏನಾಗ್ತಿತ್ತು, ಮೈನಸ್ ಸೈನ್ ಎಕ್ಸ್ ಆಗ್ತಿತ್ತು. ಅದೇ ತರ ಕಾಸ್ ಆಫ್ ಲಾಗ್ ಎಕ್ಸ್ ಡಿಫರೆನ್ಸಿಯೇಷನ್ ಏನಾಗುತ್ತೆ ಅಂದ್ರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಓಕೆ, ಅಷ್ಟೇ ಅಲ್ಲ, ಸೊ ಆಮೇಲೆ ನಾವು ಇನ್ನೊಂದು ಟರ್ಮ್ ಡಿಫರೆನ್ಶಿಯೇಟ್ ಮಾಡಿದಾಗ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಬಂದಾಗ ಈ ಟರ್ಮ್ ಡಿಫರೆನ್ಶಿಯೇಟ್ ಮಾಡ್ಬೇಕು, ಆಮೇಲೆ ಇದು ಒಳಗಿನ ಟರ್ಮ್ ಡಿಫರೆನ್ಶಿಯೇಟ್ ಮಾಡ್ಬೇಕು. ದೆನ್ ಮಾಡಬೇಕು ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಅದೇ ತರ ಇಲ್ಲಿ 4 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ ಇಲ್ಲಿ ನೋಡಿ, ಇವನು ಅಂತ ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತಿತ್ತು, ಕಾಸ್ ಎಕ್ಸ್ ಆಗ್ತಿತ್ತು. ಬಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಇದೆ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ನಾನು ಹೆಂಗ್ ಬರೀಬಹುದು ಅಂದ್ರೆ, so you write differentiation of sin of log x. So differentiation of sin of log x ಅಂದ್ರೆ ಏನು ಬರುತ್ತೆ ನಮಗೆ, so that is cos of log x. differentiation of sin of log x ಏನಾಗುತ್ತೆ, cos of log x. ಅಗೇನ್ ನಾವೇನ್ ಮಾಡಬೇಕು, ಇದು log x ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ log x ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, why, because log x is a inner function, ಅದನ್ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, ನಾವು ಜಸ್ಟ್ ಇಷ್ಟ ಆಯ್ತಾ, ಇದಾದ್ಮೇಲೆ so this y1 you write as it is, y1 ಅಂತ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಪ್ಲಸ್ 3 into minus sin is minus 3 sin of log x. Okay, minus 3 sin of log x. And you know the differentiation of log x ಏನಾಗ್ತಿತ್ತು, differentiation of log x is 1 divided by x. ಇದು ಗೊತ್ತಿರಬೇಕು ನಿಮ್ಗೆ. ನಾನು ಫಸ್ಟ್ ಹೇಳಿದ್ದೀನಿ ಕ್ವಶನ್ ಸಾಲ್ವ್ ಮಾಡುವಾಗ, ಕ್ವಶನ್ ಸಾಲ್ವ್ ಮಾಡೋಕೆ ನಾನು ಮುಂಚೆ ಹೇಳಿದೀನಿ, ನಮ್ಗೆ ಏನ್ ಹೇಳಿದೀನಿ, ಸೊ ಡಿಫರೆನ್ಸಿಯೇಷನ್ ಫಾರ್ಮುಲಾಸ್ ಎಲ್ಲ ಗೊತ್ತಿರ್ಬೇಕಂತೇಳಿ. ಅದೇ ತರ ಲಾಗ್ ಎಕ್ಸ್ ಡಿಫರೆನ್ಸಿಯೇಷನ್ ಏನಾಗುತ್ತೆ, 1 by
ಎಕ್ಸ್ ಆಗುತ್ತೆ. ಅದೇ ಪ್ಲಸ್ 4 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ ಕಾಸ್ ಆಫ್ ಲಾಗ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಯು ಜಸ್ಟ್ ಸಿ ಹಿಯರ್ ಅದೇನ್ ನಮ್ಗೆ ಏನಿದೆ ಮತ್ತೆ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಏನು? ದಟ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಗೆ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವೇನ್ ಮಾಡ್ಬೋದು? ನ್ಯೂಮರೇಟರ್ ಆಡ್ ಇದ್ರೆ ಆಡ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಅದೇ ತರ ನೋಡಿ ಇಲ್ಲೇನಿದೆ, ನಮ್ಗೆ ಡಿನಾಮಿನೇಟರ್ ಸೇಮ್ ಇದೆ. ಸೇಮ್ ಇದ್ದಾಗ ಇಲ್ಲಿ ಕಾಮನ್ ಡಿನಾಮಿನೇಟರ್ ಅಂತ ಬರ್ಕೊಳ್ಳಿ. ಉಳಿಯೋದೇನು? ಸೊ ಇಲ್ಲಿ ಆಡ್ ಇದ್ರೆ ಆಡ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. -3 sin of log x plus 4 cos of log x. ಓಕೆ, ಸೊ ಈ y1 is equal to ಇಷ್ಟು ಬಂತು. ಈಗ ನಾವೇನ್ ಮಾಡೋಣ? ನಮ್ಗೆ ಏನ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? x² y2 ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಅಂದ್ರೆ ಈ ಕಂಪ್ಲೀಟ್ ಈಕ್ವೇಶನ್ ಈ ಫಾರ್ಮೆಟ್ ಅಲ್ಲಿ ತರಬೇಕು. ಈ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ನೋಡಿ ಇಲ್ಲೇನಿದೆ x ಇಂಟು y1 ಇದೆ, x ಇಂಟು y1 ಇದೆ. ಬಟ್ ನೋಡಿ ಆ ತರ ಫಾರ್ಮೆಟ್ ಅಲ್ಲಿ ತರಬೇಕಂದ್ರೆ ಈ x ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಬಿಕಾಸ್ ಇಲ್ಲಿ x ಇಂಟು y1 ಇದೆ. x ಇಂಟು y1 ಬರೋಕೆ ಈ x ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ ನೋಡಿ, x ಇಂಟು y1 ದಟ್ ಈಸ್ ಈಕ್ವಲ್ ಟು ಇದು ಹೆಂಗಿದೆ ಹಂಗೆ ಬರುತ್ತೆ 3 sin of log x plus 4 cos of log x. ಓಕೆ, ಇಷ್ಟ ಆಯ್ತಾ? ನಾವು ಯು ಜಸ್ಟ್ ಸಿ ಇದಕ್ಕೆ ಇಷ್ಟಿಗೆ ನಿಲ್ಲಿಲ್ಲ. ನಮ್ಗೆ ಏನ್ ಮಾಡಿದ್ರೆ ಇನ್ನೊಂದು ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡಿ ಇದನ್ನ ಡಬಲ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇನ್ನೊಂದ್ಸಲ. ಓಕೆ, ಸೊ ಇದನ್ನ ಕ್ವಶನ್ ಏನ್ ಮಾಡಿ ಈ ಕ್ವಶನ್ ತರಬೇಕಂದ್ರೆ ನಾವೇನ್ ಮಾಡಬೇಕು? ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ದಟ್ ಈಸ್ ವೈ ಏನ್ ಮಾಡೋಣ, ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬಂದಾಗ ಸೊ ಏನ್ ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಸಪರೇಟ್ ಸಪರೇಟ್ ಆಗಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದ್ರೆ ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಂಟು y1 ದಟ್ ಈಸ್ ಈಕ್ವಲ್ ಟು ಅಗೇನ್ ನೋಡಿ ಇಲ್ಲಿ -3 ಅನ್ನೋದು ಕಾನ್ಸ್ಟೆಂಟ್. -3 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ. ಸೊ -3 ಹೊರಗೆ ಬರ್ಕೊಳ್ಳಿ. ನಾವ್ ಏನ್ ಮಾಡೋದು? ಉಳಿಯೋದು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲಿ ಪ್ಲಸ್ 4 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ ಇಲ್ಲಿ ಏನ್ ಮಾಡ್ಬೇಕು? ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಇದನ್ನ ಕಂಪ್ಲೀಟ್ ಈಕ್ವೇಶನ್ ನಾನು ಇಲ್ಲಿ ಮಾಡ್ತೀನಿ ನೋಡಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಒನ್ ಯು ಶುಡ್ ನೋ ದಟ್ u ಇಂಟು ಇದು ಯಾವ ಫಾರ್ಮೆಟ್ ಇದೆ? u ಇಂಟು v ಫಾರ್ಮೆಟ್ ಇದೆ. ಅಂದ್ರೆ ನಮ್ಗೆ u ಇಂಟು v ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಏನ್ ಬರ್ತಿದ್ರೆ ಫಸ್ಟ್ u ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. u ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, v ನ ಹೆಂಗಿದ್ದು ಹಂಗೆ ಇಟ್ಕೋಬೇಕು. ಪ್ಲಸ್ ನೆಕ್ಸ್ಟ್ v ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, u ನ ಹೆಂಗಿದ್ದು ಹಂಗೆ ಮಾಡ್ಬೇಕು. ವೈ? ಬಿಕಾಸ್ ಇವೆರಡು ಫಂಕ್ಷನ್ಸ್ ಈ ತರ ಇದ್ದಾಗ ನಮ್ಗೆ ಏನ್ ಮಾಡ್ಬೇಕು? u ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, v ನ ಹೆಂಗಿದ್ದು ಹಂಗೆ ಇಟ್ಕೋಬೇಕು. ಪ್ಲಸ್ v ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, u ನ ಹೆಂಗಿದ್ದು ಹಂಗೆ ಹೋಗ್ಬೇಕು. ಅದೇ ತರ ಏನಿದೆ ಇಲ್ಲಿ x ಅನ್ನೋದು u ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, y1 ಅನ್ನೋದು v ಅಂತೀವಿ. ಸೊ y1 ನ v ಅಂತ ಅಸ್ಯೂಮ್ ಮಾಡ್ಕೊಂಡಿವಿ. ಸೊ ಯೂಸಿಂಗ್ ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅಥವಾ u ಇಂಟು v ಹೋಲ್ ಡ್ಯಾಶ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೊ ನಾವೇನ್ ಮಾಡ್ಬೋದು? u ಡ್ಯಾಶ್ ಇಂಟು v ಪ್ಲಸ್ v ಡ್ಯಾಶ್ ಇಂಟು u ನ ಯೂಸ್ ಮಾಡ್ಕೊಂಡು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಅಂದ್ರೆ x ನ ಏನ್ ತಗೊಂಡಿದೀವಿ? u ಅಂತ ತಗೊಂಡಿದೀವಿ. u ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ, ದಟ್ ಈಸ್ dx ಡಿವೈಡೆಡ್ ಬೈ ಸೊ dx. v ನ ಹೆಂಗಿದ್ದು ಹಂಗೆ ಇಟ್ಕೊಳ್ಳಿ. v ಅನ್ನೋದೇನು? y1 ಹೆಂಗಿದ್ದು ಹಂಗೆ ಇಟ್ಕೊಳ್ಳಿ. ಪ್ಲಸ್ ಸೊ ನೆಕ್ಸ್ಟ್ ಏನ್ ಮಾಡೋಣ? v ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ v ಅಂದ್ರೆ y1 ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. x ನ ಹೆಂಗಿದ್ದು ಹಂಗೆ ಇಟ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಅದು ಈಕ್ವಲ್ ಟು ಏನಿದೆ ಇಲ್ಲಿ ಇದು. ಸೊ ಅಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಈ ಕಡೆ ಬರೀತೀನಿ ನೋಡಿ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ -3. -3 ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಇದು -3 ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಯು ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಇಸ್ ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು? ನೀವು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಮಾಡಬೇಕು. ಓಕೆ, ಸೊ ಇಲ್ಲೇನಿದೆ? ಪ್ಲಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ. ಓಕೆ, ಪ್ಲಸ್ 4 ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? ಕಾಸ್ ಆಫ್ ಲಾಗ್ ಎಕ್ಸ್ ಇಸ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಕಾಸ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು? ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಡಿಫ್ರೆನ್ಶಿಯೇಟ್ ಲಾಗ್ ಎಕ್ಸ್. ಓಕೆ, ಡಿಫ್ರೆನ್ಶಿಯೇಟ್ ಲಾಗ್ ಎಕ್ಸ್. ಇಷ್ಟ ಆಯ್ತಾ? ನಾವು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಯು ನೋ ದಟ್ dx by dx ಅಂದ್ರೆ ಏನಾಗುತ್ತೆ?
ಸೊ ದಟ್ ಈಸ್ 1 into y1 this will become 1 into y1 plus ಡಿಫರೆನ್ಸಿಯೇಷನ್ ಆಫ್ y1 ಅಂದ್ರೆ ಒಂದ್ಸಲ ಡಿಫರೆನ್ಶಿಯೇಟ್ ಆಲ್ರೆಡಿ ಮಾಡಿದೀವಿ, ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಅದು y2 into x ದಟ್ ಈಸ್ ಈಕ್ವಲ್ ಟು, ಈಗ ನೋಡಿ ಈ -3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, -3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, cos of log x ಹೆಂಗಿದೆ ಹಂಗೆ ಬರ್ಕೊಳ್ಳಿ, cos of log x ಹೆಂಗಿದೆ ಹಂಗೆ ಬರ್ಕೊಳ್ಳಿ. And you know that differentiation of log x ಏನಾಗ್ತಿತ್ತು, differentiation of log x is 1 divided by x, ಇಲ್ಲಿ ಬರ್ತು 1 divided by x. ಅದೇ ತರ ಈ ಪ್ಲಸ್ ಇಂಟು ಮೈನಸ್ ಏನಾಗ್ತಿತ್ತು -4, ಓಕೆ, ಪ್ಲಸ್ ಇಂಟು ಮೈನಸ್ ಏನಾಗ್ತಿತ್ತು -4 sin of log x ಹಿಂಗಿದೆ ಹಂಗೆ. ನೆಕ್ಸ್ಟ್ ಏನ್ ಮಾಡಿ log x ಡಿಫರೆನ್ಸಿಯೇಷನ್ ಏನಾಗ್ತಿತ್ತು 1/x, you write it 1/x. ಸೊ ಇಲ್ಲಿ ಮಾಡ್ದಂಗೆ ನಮ್ಗೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಏನ್ ಮಾಡ್ಬೇಕು, ನ್ಯೂಮರೇಟರ್ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಇಲ್ಲಿ ಏನಿದೆ ಡಿನಾಮಿನೇಟರ್ ಸೇಮ್ ಇದೆ ನೋಡಿ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲಿ ಕಾಮನ್ ಆಗಿ ಬರ್ಕೊಳ್ಳಿ. ಸೊ ಇಲ್ಲಿ ಏನಿದೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, -3 cos of log x -4 sin of log x. ಓಕೆ, ಇಲ್ಲೇನಿದೆ y1 plus y2 x. ಇಲ್ಲಿ ನೋಡಿ ನಮ್ಗೆ ಇದನ್ನು ಪ್ರೂವ್ ಮಾಡಬೇಕು, ಇದನ್ನು ಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ x² into y2 ಇದೆ, ಬಟ್ ಇಲ್ಲೇನಿದೆ x into y2. ಓಕೆ, ಇಲ್ಲಿ ಏನಿದೆ x into y1 ಇದೆ, ಬಟ್ ಇಲ್ಲಿ ಏನಿದೆ ಬರೀ y1. ಅಂದ್ರೆ ಏನ್ ಮಾಡ್ಬೇಕು, ಇದು x ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಡಿನಾಮಿನೇಟರ್ x ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ, ಅವಾಗ ಏನಾಗುತ್ತೆ ದಿಸ್ ಇಸ್ x into y1 ಪ್ಲಸ್ ಸೊ y2 into x² ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಇವೆರಡರಲ್ಲಿ ಏನ್ ಕಾಮನ್ ಇದೆ ನೋಡಿ, ಇವೆರಡರಲ್ಲಿ ಏನ್ ಕಾಮನ್ ಇದೆ, ಮೈನಸ್ ಕಾಮನ್ ಇದೆ, ಮೈನಸ್ ಕಾಮನ್ ಇದ್ರೆ ಏನ್ ಬರುತ್ತೆ, ಸೊ 3 cos of log x ಪ್ಲಸ್ 4 sin of log x. ಸೊ ಈ ಎಕ್ಸ್ಪ್ರೆಷನ್ ನೋಡಿ, ಈ ಎಕ್ಸ್ಪ್ರೆಷನ್ ಇದು ಮತ್ತೆ ಫಸ್ಟ್ ಗಿವನ್ ಎಕ್ಸ್ಪ್ರೆಷನ್ ನೋಡಿ, y is equal to 3 cos of log x plus 4 sin of log x ಇದೆಲ್ಲ. ಸೊ ಅದನ್ನ ಏನ್ ಮಾಡಿ ಇದನ್ನ ಕಂಪ್ಲೀಟ್ ಈಕ್ವೇಶನ್ ನಾವ್ ಏನಂತ ತಗೊಂಡ್ರೆ y ಅಂತ ತಗೊಂಡ್ರೆ ಬಿಕಾಸ್ ಇದು ತಗೊಂಡಿ ನೋಡಿ ಫಸ್ಟಿಗೆ. ಸೊ ದಿಸ್ x1 into y1 plus y2 into x² which is equal to -y. -y ನ ಈ ಕಡೆ ತಗೊಂಡ್ರೆ ಅವಾಗ ಏನಾಗುತ್ತೆ +y ಆಗುತ್ತೆ, ಅವಾಗ ಏನಾಗುತ್ತೆ ಇದನ್ನ ಈ ಕಡೆ ಬರ್ಕೊಳ್ಳೋಣ, ಅವಾಗ ಏನಾಗುತ್ತೆ x² into y2 plus x into y1 minus y ಈ ಕಡೆ ತಗೊಂಡು +y, ಇಲ್ಲಿ ಏನು ಉಳಿತು ಇಲ್ಲಿ 0. So this is what answer they have asked us to find. Okay, so ಇದು ಒಂದು 5 ಮಾರ್ಕ್ಸ್ ಕ್ವಶನ್ ಆಯ್ತು. ಇದೇ ತರ ಒಂದು 5-6 ಕ್ವಶನ್ಸ್ ಇದಾವೆ, 5-6 ಕ್ವಶನ್ ಸಾಲ್ವ್ ಮಾಡೋಣ. ನಿಮಗೆ ಡಿಫರೆನ್ಸಿಯೇಷನ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಪಕ್ಕ ಬಂದೇ ಬರುತ್ತೆ, ಅಥವಾ 5 ಮಾರ್ಕ್ಸ್ ಪಕ್ಕ ನಿಮ್ಗೆ 5 ಮಾರ್ಕ್ಸ್ ಬರಲೇಬೇಕು ಎಕ್ಸಾಮ್ ಹಾಲ್ ಅಲ್ಲಿ. ಅದಕ್ಕೋಸ್ಕರ ಒಂದ್ಸಲ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಂಡು, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋನ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇದು ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನಿದೆ. ಸೊ ನಮಗೆ ಡಿಫರೆನ್ಷಿಯಬಿಲಿಟಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ y is equal to a into e to the power mx plus b into e to the power nx, show that d square y divided by dx square minus of m plus n dy by dx plus m into n y is equal to 0 ಅಂತ ಪ್ರೂವ್ ಮಾಡಬೇಕು. ಓಕೆ, y ನ ಇದು ಕೊಟ್ಟಿದ್ದಾರೆ, ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು, dy by dx ಕಂಡು ಹಿಡ್ಕೋಬೇಕು, ಆಮೇಲೆ d2y by dx² ಕಂಡು ಹಿಡ್ಕೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ 0 ಬರುತ್ತೆ ಅಂತ ಪ್ರೂವ್ ಮಾಡಿದ್ರೆ ಮುಗಿತು. ಇಷ್ಟಕ್ಕೆ 5 ಮಾರ್ಕ್ಸ್. ಓಕೆ, ನಾವು ಯು ಜಸ್ಟ್ ಸಿ ಫಸ್ಟ್ ಇದನ್ನ ಏನ್ ಮಾಡಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದಟ್ ಗಿವನ್ ಫಂಕ್ಷನ್ y is equal to a into e to the power mx plus b into e to the power nx ಅಂತ ಬರ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ, ಇದೇನಾಗುತ್ತೆ dy by dx ದಟ್ ಈಸ್ ಈಕ್ವಲ್ ಟು a ಅನ್ನೋದು ಕಾನ್ಸ್ಟೆಂಟ್ ನಿಮಗೆ ಗೊತ್ತಿದೆ. ಸೊ ಏನೊಂದು ಕಾನ್ಸೆಪ್ಟ್ ಅದನ್ನು ಹೊರಗೆ ಬರ್ಕೊಳ್ಳಿ. ಸೊ ಇದು ಡಿಫರೆನ್ಸಿಯೇಷನ್ ಆಫ್ e to the power mx ಮಾಡ್ಬೇಕಾ, ಡಿಫರೆನ್ಸಿಯೇಷನ್ ಆಫ್ e to the power mx ಪ್ಲಸ್ b ಅನ್ನೋದು ಕಾನ್ಸ್ಟೆಂಟ್, b ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು, ಡಿಫರೆನ್ಸಿಯೇಷನ್ ಆಫ್ e to the power nx ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಓಕೆ, ನಾವು ಇಲ್ಲಿ ನೋಡಿ dy by dx ಬಂತ, dy by dx which is equal to dy by dx which is equal to ಏನದು ಕಾನ್ಸ್ಟೆಂಟ್ ಹೆಂಗಿದೆ ನಂಗೆ ಬರ್ಕೊಳ್ಳಿ,
ಯು ನೋ ದಟ್ ಇ ಟು ದಿ ಪವರ್ ಎಂ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ನಿಮಗೆ ಗೊತ್ತಿರಬೇಕು. ಇ ಟು ದಿ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗ್ತಿತ್ತು, ಇ ಟು ದಿ ಪವರ್ ಎಕ್ಸ್ ಆಗ್ತಿತ್ತು. ಬಟ್ ಇಲ್ಲಿ ಇ ಟು ದಿ ಪವರ್ ಎಂ ಎಕ್ಸ್ ಕೊಟ್ಟಿದ್ದಾರೆ. ಇ ಟು ದಿ ಪವರ್ ಎಂ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಇ ಟು ದಿ ಪವರ್ ಎಂ ಎಕ್ಸ್ ಆಗುತ್ತೆ. ಆಮೇಲೆ ಏನ್ ಮಾಡ್ಬೇಕು, ಇದು ಎಂ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು. ಡಿಫ್ರೆನ್ಶಿಯೇಟ್ ದಿಸ್ ಎಂ ಎಕ್ಸ್ ಆಲ್ಸೋ. ಎಂ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋಣ ನಾವು. ಪ್ಲಸ್ ಬಿ ಹೆಂಗಿದೆ ಹಂಗೆ ಇಡಿ. ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್ ಏನಾಗುತ್ತೆ, ಇ ಟು ದಿ ಪವರ್ ಎನ್ ಎಕ್ಸ್ ಆಗುತ್ತೆ. ಆಮೇಲೆ ಏನ್ ಮಾಡೋಣ, ಇದು ಎನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋಣ. ಎನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ಸೊ ನಾವಾಗ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇ ಟು ದಿ ಪವರ್ ಎಂ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಈಗ ಎಂ ಅನ್ನೋದೇನು ಕಾನ್ಸ್ಟೆಂಟ್, ಎಕ್ಸ್ ಅನ್ನೋದೇನು ಒಂದು ವೇರಿಯಬಲ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಸೊ ನಮಗೆ ಯು ನೋ ದ ಡಿಫ್ರೆನ್ಸಿಯೇಷನ್ ಆಫ್ ಕೆ ಇಂಟು ಎಕ್ಸ್ ಏನಾಗ್ತಿತ್ತು ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ ಕೆ ಇಂಟು ಎಕ್ಸ್ ಏನಾಗ್ತಿತ್ತು ನಮಗೆ, ಸೊ ದಟ್ ಈಸ್ ಕೆ ಇಂಟು ಒನ್ ಆಗ್ತಿತ್ತ. ವೈ ಬಿಕಾಸ್ ನಾವೇನ್ ಮಾಡ್ತಿದ್ವಿ, ಕೆ ನ ಹೊರಗೆ ತಗೊಂಡಿದ್ವಿ. ಕೆ ನ ಹೊರಗೆ ತಗೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಂ ಬರ್ಕೊಟ್ಟಿದ್ವಿ. ಅವಾಗ ಏನ್ ಮಾಡ್ತಿತ್ತು, ಇಟ್ ಈಸ್ ಕೆ ಬರ್ತಿತ್ತು. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಏನಾಗುತ್ತೆ, ದಟ್ ಈಸ್ ಎಂ ಪ್ಲಸ್ ಬಿ ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇ ಟು ದಿ ಪವರ್ ಎನ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಎನ್ ಎಕ್ಸ್ ಏನಾಗ್ತಿತ್ತು, ದಟ್ ಈಸ್ ಎನ್ ಆಗುತ್ತೆ. ಓಕೆ, ಇಷ್ಟು ಬಂತ. ನಮ್ಗೆ ಏನ್ ಬಂತು ಈಗ, ಡಿ ವೈ ಬೈ ಡಿ ಎಕ್ಸ್ ಬಂತು. ನಾವೇನ್ ಕೇಳ್ಬೇಕು ಈಗ, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನಾವ್ ಇಲ್ಲಿ ನೋಡಿ ಇದನ್ನ ಸ್ವಲ್ಪ ಸಿಂಪ್ಲಿಫೈಡ್ ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀನಿ. ಸೊ ನಾ ಹೆಂಗ್ ಬರೀಬಹುದು, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಇಂಟು ಎಂ ಇ ಟು ದಿ ಪವರ್ ಎಂ ಎಕ್ಸ್ ಅಂತ ಬರೀತೀನಿ. ಪ್ಲಸ್ ಇದೇನ್ ಬರೀಬಹುದು, ಬಿ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ನಾವು ಏನ್ ಮಾಡೋಣ, ಅಗೇನ್ ದಿಸ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನೇನ್ ಮಾಡೋಣ, ಅಗೇನ್ ವಿ ಆರ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಇದೇನಾಗುತ್ತೆ, so that it will become d square y divided by dx square ಆಗುತ್ತೆ. ಓಕೆ, so that is equal to again a into m ಅನ್ನೋದೇನು, a into m ಅನ್ನೋದು ಒಂದು ಕಾನ್ಸ್ಟೆಂಟ್. ಓಕೆ, ಅಲ್ಲಿ ಏನ್ ಮಾಡೋಣ, ಕಾನ್ಸ್ಟೆಂಟ್ ಹಂಗಿದೆ ಹಂಗೆ ಬರ್ಕೊಳ್ಳಿ. ಅಗೇನ್ ನಾವೇನ್ ಮಾಡಬೇಕು, ಡಿಫರೆನ್ಸಿಯೇಷನ್ ಆಫ್ e to the power of mx ಮಾಡೋದು. ಡಿಫರೆನ್ಸಿಯೇಷನ್ ಆಫ್ e to the power mx. ಓಕೆ, ಪ್ಲಸ್ ಇಲ್ಲಿ ನೋಡಿ ಅಗೇನ್ ಬಿ ಎನ್ ಅನ್ನೋದೇನು ಕಾನ್ಸ್ಟೆಂಟ್. ಬಿ ಅನ್ನೋದೇನು, ಬಿ ಇಂಟು ಎನ್ ಇಸ್ ಕಾನ್ಸ್ಟೆಂಟ್. ಅದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವೇನ್ ಮಾಡಬೇಕು, ಡಿಫರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್ ಮಾಡ್ತೀವಿ. ಡಿಫರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎನ್ ಎಕ್ಸ್. ಓಕೆ, ಈಗ ನೋಡಿ ಇದು ಎ ಇಂಟು ಎಂ ಹೆಂಗಿದೆ ಹಂಗೆ ಬರ್ಬೋದು. ನಾವು ಇ ಟು ದಿ ಪವರ್ ಎಂ ಎಕ್ಸ್ ಡಿಫರೆನ್ಸಿಯೇಷನ್ ಏನು, ಇ ಟು ದಿ ಪವರ್ ಎಂ ಎಕ್ಸ್ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು, ಎಂ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಬೇಕು. ಇಲ್ಲಿ ಮಾಡಿದ್ವಿ ಇ ಟು ದಿ ಪವರ್ ಎಂ ಎಕ್ಸ್ ಡಿಫರೆನ್ಸಿಯೇಷನ್ ಏನ್ ಬರ್ತಿತ್ತು, ಇ ಟು ದಿ ಪವರ್ ಎಂ ಎಕ್ಸ್ ಬರ್ತಿತ್ತು. ಓಕೆ, ಆಮೇಲೆ ಏನ್ ಮಾಡ್ತಿದ್ವಿ, ಎಂ ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ತಿದ್ವಾ. ಸೊ ಅಗೇನ್ ಏನ್ ಮಾಡ್ಬೇಕು, ಡಿಫರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಮಾಡಿ ಪ್ಲಸ್ ಅದೇ ತರ ಬಿ ಇಂಟು ಎನ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಿಫರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್ ಏನಾಗ್ತಿತ್ತು, ಇ ಟು ದಿ ಪವರ್ ಎನ್ ಎಕ್ಸ್ ಆಗ್ತಿತ್ತು. ಆಮೇಲೆ ಏನ್ ಮಾಡ್ಬೇಕು, ಎನ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಬೇಕು. ಈಗ ಇಷ್ಟ ಆಯ್ತಾ. ನಾವು ಯೂಸ್ ಇಲ್ಲಿ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಏನ್ ಬರ್ತಿತ್ತು, ದಟ್ ಈಸ್ ಎಂ. ಈಗ ಇಲ್ಲಿ ಮಾಡಿದ್ವಲ್ಲ ಡಿಫರೆನ್ಸಿಯೇಷನ್ ಎಂ ಎಕ್ಸ್ ಏನ್ ಬಂದಿತ್ತು, ಎಂ ಬಂದಿತ್ತ. ಓಕೆ, ಅದೇ ತರ ಇಲ್ಲಿ ಎಂ ಬರಿತೀನಿ. ಎಂ ಅನ್ನೋದೇನೆ ಇದ್ರ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಿಂತ. ಡಿಫರೆನ್ಸಿಯೇಷನ್ ಆಫ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಡಿಫರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಇಸ್ ಎಂ ಪ್ಲಸ್ ಡಿ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಡಿಫರೆನ್ಸಿಯೇಷನ್ ಆಫ್ ಎನ್ ಎಕ್ಸ್ ಏನಾಗ್ತಿತ್ತು, ಎನ್. ಈಗ ನೋಡಿ ಇದೇನಾಯ್ತು, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಇದನ್ನ ಏನ್ ಮಾಡೋಣ, ಎಂ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಎಂ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಎ ಇಂಟು ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್. ಓಕೆ, ಪ್ಲಸ್ ಅದೇ ತರ ಬಿ ಇಂಟು ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ವೈ ಬಿಕಾಸ್ ಎನ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎನ್ ಸ್ಕ್ವೇರ್ ಆಗುತ್ತೆ. ಇಷ್ಟ ಆಯ್ತಾ, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಈಗ ನಾವೇನ್ ಮಾಡೋಣ, ಸೊ ಈ ಕೊಟ್ಟಿರೋ ಈಕ್ವೇಶನ್ ನ ಇದರಲ್ಲಿ ಯು ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ವೈ ಬೈ ಡಿ ಎಕ್ಸ್, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ನಮಗೆ 0 ಬರುತ್ತೆ ಅಂತೇಳಿ ಪ್ರೂವ್ ಮಾಡ್ಬೇಕು. ಈಗ ನೋಡಿ ನಮ್ಗೆ ಇದನ್ನ ಬರ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, ಫ್ರಮ್ ದಿ ಗಿವನ್ ಈಕ್ವೇಶನ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಂ ಇಂಟು ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಂ ಇಂಟು ಎನ್ ವೈ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋಣ.
ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡ್ಕೊಂಡು ತಗೊಳ್ಳೋಣ. ನಾವು ಏನ್ ಮಾಡೋಣ, ಇದ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ನಮ್ಗೆ ಏನ್ ಬಂದಿದೆ ಅದು ಹೆಂಗಿದೆ ಹಂಗೆ ಬರುತ್ತೆ. ಇದು ಬಂದಿದ ಇದು ಹೆಂಗಿದೆ ಹಂಗೆ ಬರ್ಬೋದು. ನಮ್ಗೆ ಏನಾಗುತ್ತೆ a ಇಂಟು ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್, ಓಕೆ, ಪ್ಲಸ್ ಡಿ ಇಂಟು ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ಓಕೆ, ಇಷ್ಟ ಆಯ್ತಾ. ಇದು ಮೈನಸ್ ಮೈನಸ್ ಎಂ ಇಂಟು ಎನ್ ಮೈನಸ್ ಎಂ ಇಂಟು ಡಿ ವೈ ಬೈ ಡಿ ಎಕ್ಸ್ ಏನೇನು ಬಂದಿದೆ ಅದು ಹೆಂಗಿದೆ ಹಂಗೆ ಬರ್ಬೋದು. ಡಿ ವೈ ಬೈ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಇದು ಇಲ್ಲಿ ಪ್ಲೇಸ್ ಇಲ್ಲ, ಇಲ್ಲಿ ಬರೀತೀನಿ ನೋಡಿ, ಪ್ಲಸ್ ಎಂ ಇಂಟು ಎನ್ ವೈ ವ್ಯಾಲ್ಯೂ ಏನ್ ಕೊಟ್ಟಿದ್ರೆ ಅದು ಹೆಂಗಿದೆ ಹಂಗೆ ಬರ್ತದೆ. ವೈ ವ್ಯಾಲ್ಯೂ ಬಟ್ ಏನು a to the power e to the power mx plus b into e to the power mx, a into e to the power mx plus b into e to the power nx. ಓಕೆ, ಇಷ್ಟು ಬರ್ತದೆ. ನಾವೇನ್ ಮಾಡೋಣ ಈಗ ಇದು ಹೆಂಗಿದೆ ಹಂಗೆ ಬರ್ಕೊಂಡು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿ. ಇಲ್ಲಿ ಫಸ್ಟ್ ಏನ್ ಮಾಡೋಣ, ಎಂ ನ ಮಲ್ಟಿಪ್ಲೈ ಮಾಡೋಣ, ಎಂ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಎನ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಎನ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ನೋಡೋಣ. ಸೊ ದಿಸ್ ವಿ ಕೀಪ್ ಆಸ್ ಇಟ್ ಇಸ್ a into m square e to the power mx plus b into n square e to the power nx. ಓಕೆ, ಮೈನಸ್ ಆಮೇಲೆ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ a ಇಂಟು ಎಂ ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ನಾವು ತಪ್ಪು ಬರ್ಕೊಂಡಿದ್ವಿ ನೋಡಿ. ಡಿ ವೈ ಬೈ ಡಿ ಎಕ್ಸ್ ಏನಿದೆ ನಮಗೆ, ಸೊ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು a ಇ ಟು ದಿ ಪವರ್ ಎಂ ಎಕ್ಸ್ ಇಂಟು ಎಂ ಇದೆ, ಇಲ್ಲಿ ಎಂ ಇದೆ, ಇಲ್ಲಿ ಎನ್ ಇದೆ. ಓಕೆ, ಸೊ ಇಲ್ಲೇನಿದೆ ಡಿ ವೈ ಬೈ ಡಿ ಎಕ್ಸ್ ನಮಗೆ a ಇ ಟು ದಿ ಪವರ್ ಎಂ ಎಕ್ಸ್ ಇಂಟು ಎಂ ಪ್ಲಸ್ ಬಿ ಇ ಟು ದಿ ಪವರ್ ಎನ್ ಎಕ್ಸ್ ಇಂಟು ಎನ್ ಇದೆ. ಈಗ ಮಲ್ಟಿಪ್ಲೈ ಮಾಡಿ ಇದು ಏನಾಗುತ್ತೆ a ಇಂಟು ಎಂ ಏನಾಗುತ್ತೆ ಎಂ ಸ್ಕ್ವಯರ್ ಇ ಟು ದಿ ಪವರ್ ಎಂ ಎಕ್ಸ್ ಹಂಗೆ ಬರ್ತದೆ. ಅದೇ ತರ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಪ್ಲಸ್ ಬಿ ಇಂಟು ಎಂ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಅದೇ ತರ ಈ ಎನ್ ಇಂದ ಮಲ್ಟಿಪ್ಲೈ ಮಾಡೋಣ. ಎನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ a ಇಂಟು ಎಂ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಅದೇ ತರ ಇಲ್ಲಿ ಏನಾಗುತ್ತೆ ಪ್ಲಸ್ ಎನ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಬಿ ಎನ್ ಸ್ಕ್ವಯರ್ ಇ ಟು ದಿ ಪವರ್ ಎನ್ ಎಕ್ಸ್. ಇಷ್ಟ ಆಯ್ತು. ಅದೇ ತರ ಇದನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಎಂ ಇಂಟು ಎನ್. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಂ ಇಂಟು ಎನ್, ಓಕೆ, ಎ ಎಂ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಅದೇ ತರ ಪ್ಲಸ್ ಬಿ ಎಂ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಇಷ್ಟ ಆಯ್ತು. ಈಗ ನೋಡಿ ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿ ಏನಾಗುತ್ತೆ a ಇಂಟು ಎಂ ಸ್ಕ್ವಯರ್ ಇ ಟು ದಿ ಪವರ್ ಎಂ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವಯರ್ ಇ ಟು ದಿ ಪವರ್ ಎನ್ ಎಕ್ಸ್. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ a ಇಂಟು ಎಂ ಸ್ಕ್ವಯರ್ ಇ ಟು ದಿ ಪವರ್ ಎಂ ಎಕ್ಸ್. ಇದನ್ನ ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಬಿ ಇಂಟು ಎಂ ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಅದೇ ತರ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ a ಇಂಟು ಎಂ ಎನ್ ಇ ಟು ದಿ ಪವರ್ ಎಂ ಎಕ್ಸ್. ಓಕೆ, ಅದೇ ತರ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಅಗೇನ್ ಇಟ್ ಈಸ್ ಮೈನಸ್ ಬಿ ಇಂಟು ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ಆಯ್ತಾ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಏನಿದೆ ಪ್ಲಸ್ ದಿಸ್ ಇಸ್ ಪ್ಲಸ್ a ಇಂಟು ಎಂ ಎನ್ ಇ ಟು ದಿ ಪವರ್ ಎಂ ಎಕ್ಸ್. ನೆಕ್ಸ್ಟ್ ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಇದೆ ಮತ್ತೆ ಇದನ್ನ ಹೆಂಗಿದೆ ಹಂಗೆ ಬರ್ಕೊಂಡಾಗ ಏನಾಗುತ್ತೆ ಬಿ ಇಂಟು ಎಂ ಇಂಟು ಎನ್ ಇ ಟು ದಿ ಪವರ್ ಎನ್ ಎಕ್ಸ್. ಓಕೆ, ಈಗ ನೋಡಿ ಒಂದಕ್ಕೊಂದು ಇಲ್ಲಿ ನೋಡಿ ಎಲ್ಲಾ ಇಕ್ವೇಶನ್ಸ್ ತಗೊಂಡಾಗ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಿರ್ತಾವೆ. ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ ಇಲ್ಲಿ ನೋಡಿ ಎ ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್, ಎ ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್ ಇಲ್ಲಿದೆನಾ ಎ ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್. ಮತ್ತೆ ಎಲ್ಲಿದೆ ತರ ಇಲ್ಲಿದೆನಾ ಎ ಇದು ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕ್ಯಾನ್ಸಲ್ ಮಾಡ್ಕೋಬಹುದು. ಅದೇ ತರ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್ ಇಲ್ಲಿದೆ. ಅದೇ ತರ ನೋಡಿ ಇಲ್ಲಿ ಮೈನಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್ ಇಲ್ಲಿದೆ ನೋಡಿ. ಸೊ ಇದು ಎನ್ ಸ್ಕ್ವೇರ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇವೆರಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆ, ಅದೇ ತರ ಇಲ್ಲೇನಿದೆ ನೋಡಿ ಎ ಎಂ ಎನ್ ಇಂಟು ಇ ಟು ದಿ ಪವರ್ ಎಂ ಎಕ್ಸ್. ಇಲ್ಲೇನಿದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದೇ ತರ ಇಲ್ಲಿ ಇವೆರಡು ಸೇಮ್ ಇದೆ ಇವೆರಡು ಕ್ಯಾನ್ಸಲ್ ಮಾಡಿ ಪ್ಲಸ್ ಮೈನಸ್. ನೀವು ಇದನ್ನ ಕ್ಯಾನ್ಸಲ್ ಮಾಡುವಾಗ ಪೆನ್ಸಿಲ್ ಇಂದ ಯೂಸ್ ಮಾಡ್ಕೊಂಡು ಮಾಡಿ. ವೈ ಬಿಕಾಸ್ ಇದು ಕ್ಯಾನ್ಸಲ್ ಮಾಡುವಾಗ ನೀವು ಹೆಂಗ್ ಬೇಕಲ್ಲ ಗಚಿಪಿಟಿ ಮಾಡ್ಬಿಟ್ರೆ ನಮ್ಗೆ ಏನಾಗುತ್ತೆ ಆನ್ಸರ್ ಚೆಕ್ ಮಾಡೋರು ರಾಂಗ್ ಅಂತ ಅಸ್ಯೂಮ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಕ್ಯಾನ್ಸಲ್ ಮಾಡಿ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ದೇರ್ ಫೋರ್ ಅಂತ ಬಂದು ದೇರ್ ಫೋರ್ ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಸೊ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಂ ಪ್ಲಸ್ ಎನ್
into dy by dx plus m into n y is equal to 0 ಅಂತ ಬರ್ಬಿಡಿ. ಓಕೆ, ಎಷ್ಟು ಬರೀತೀರಾ? ಓಕೆ, ಇಲ್ಲಿ ಸೊ ನೋಡಿ, ಇಲ್ಲಿಗೆ ಎರಡು ಕ್ವಶನ್ಸ್ ಆದವು. ಎರಡು ಕ್ವಶನ್ಸ್ ನಾವು ಕಂಪ್ಲೀಟ್ ಆಗಿ ಮಾಡಿದೀವಿ. ಓಕೆ, ಸೊ ನಿಮ್ಗೆ ಇನ್ನೊಂದ್ಸಲ ಏನಾದ್ರೂ ಡೌಟ್ ಇದ್ದಾಗ ಇನ್ನೊಂದ್ಸಲ ವಿಡಿಯೋ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನೆಲ್ಲ ಇಕ್ವೇಶನ್ಸ್ ವಿಡಿಯೋನ ನೀವು ಪಾಸ್ ಮಾಡ್ಕೊಂಡು ಒಂದ್ಸಲ ಎಲ್ಲ ಈ ಕ್ವಶನ್ ನ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ಓಕೆ, ಓಕೆ. ಸೊ ಈಗ ಡಿಫರೆನ್ಷಿಯಬಿಲಿಟಿ ಇದು ಥರ್ಡ್ ಕ್ವಶನ್. ಏನ್ ಕೊಟ್ಟಿದ್ದಾರೆ? 5 ಮಾರ್ಕ್ಸ್ ಕ್ವಶನ್ಸ್ ಡಿಫರೆನ್ಷಿಯಬಿಲಿಟಿ 5 ಮಾರ್ಕ್ಸ್ ಕ್ವಶನ್ಸ್. ಇದು ಥರ್ಡ್ ಕ್ವಶನ್. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ? ಈಗ y is equal to tan inverse of x whole square. Okay, show that x plus 1 whole square into y2 plus 2x of x square plus 1 y1 that is value equal to 2 ಅಂತ ಕೊಟ್ಟಿದ್ದಾರೆ. ಇದನ್ನ ಪ್ರೂವ್ ಮಾಡ್ಬೇಕು. ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡೋದು. ಇಲ್ಲಿ y2 ಅನ್ನೋದೇನು ಡಬಲ್ ಡಿಫರೆನ್ಸ್, ಇಲ್ಲಿ y1 ಅನ್ನೋದೇನು ಸಿಂಗಲ್ ಡಿಫರೆನ್ಸ್. ಅಂದ್ರೆ ಈ ಕೊಟ್ಟಿರೋ y ನ ಎಷ್ಟು ಡಿಫರೆನ್ಶಿಯೇಟ್ ಮಾಡಬೇಕು? ಟೂ ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡ್ಕೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದನ್ನ 2 ಅಂತ ಬರಬೇಕು. ಆ ತರ ಸಾಲ್ವ್ ಮಾಡಬೇಕು. ನಾವು ಈಗ ಇದನ್ನ ಕೊಟ್ಟಿರೋ ಇಕ್ವೇಶನ್ ನ y ಅನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಬರ್ಕೊಳ್ಳೋಣ ಫಸ್ಟ್. y is equal to tan inverse of x whole square. Okay, so y is equal to tan inverse of x whole square. ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ with respect to x. Okay, differentiate with respect to x. Okay, now differentiate with respect to x ಮಾಡಿದಾಗ ನಮ್ಗೆ ಏನಾಗ್ತಿತ್ತು? ಸೊ ನಮ್ಗೆ ಇದೇನಾಗುತ್ತೆ ಅವಾಗ? dy by dx. Okay, so that is equal to dy by dx that is equal to ನಮ್ಗೆ ಇಲ್ಲಿ ನೋಡಿ tan inverse of x whole square. tan inverse of x whole square ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು what is the differentiation of x square. if differentiation of x square ಏನ್ ಬರ್ತಿದ್ವಿ ನಾವು? differentiation of x square we can write as 2x ಅಂತ ಬರೀತಿದ್ವಿ. ಆಮೇಲೆ ಇಲ್ಲಿ x ನ ಡಿಫರೆನ್ಶಿಯೇಟ್ ಮಾಡ್ತಿದ್ವಿ. ಅದೇ ತರ ಇಲ್ಲಿ ಏನಿದೆ? tan inverse of x whole square. ಅವಾಗ ಏನ್ ಬರೀಬಹುದು? this differentiation of ಬರ್ಕೊಳ್ಳಿ ಫಸ್ಟ್. differentiation of tan inverse of x whole square. ಸೊ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ, ಸೊ dy by dx ಅಂದ್ರೆ dy by dx ಏನ್ ತಗೋಣ? y1 ಅಂತ ತಗೊಂಡು y, ಬಿಕಾಸ್ ಇಲ್ಲಿ ಕ್ವಶನ್ ಎದುರುಗಡೆ y1 ಮತ್ತೆ y2 ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡೋಣ? y1 ಅಂತ ತಗೋಣ. ದಟ್ ಈಸ್ ಈಕ್ವಲ್ ಟು ಇನ್ನು ನೋಡಿ x ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತೈತೆ? 2x. ಅದೇ ತರ ಸೇಮ್ ಇಲ್ಲಿ ಏನ್ ಬರೀಬೇಕು? ಇಲ್ಲಿನೂ ಸೊ 2 ಟೈಮ್ಸ್ ಆಫ್ tan inverse of x ಬರೀಬೇಕು. ಓಕೆ, ಡಿಫರೆನ್ಸಿಯೇಷನ್ ಆಫ್ tan inverse of x ಹೋಲ್ ಸ್ಕ್ವೇರ್ ಇನ್ ಡಸ್ 2 tan inverse of x. ಅಗೇನ್ ಏನ್ ಮಾಡಬೇಕು? ಇದು tan inverse of x ಡಿಫರೆನ್ಶಿಯೇಟ್ ಮಾಡ್ಕೋಬೇಕು. ಓಕೆ, tan inverse of x ಡಿಫರೆನ್ಶಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ ನಿಮ್ಗೆ tan inverse of x ಡಿಫರೆನ್ಶಿಯೇಷನ್ ಗೊತ್ತಿರಬೇಕು. tan inverse of x ಡಿಫರೆನ್ಶಿಯೇಷನ್ ಏನು? ಸೊ tan inverse of ಡಿಫರೆನ್ಶಿಯೇಷನ್ ಏನಾಗುತ್ತೆ? ದಟ್ ಈಸ್ 1 divided by 1 plus x square. ಇದು tan inverse of x ಇಂದ ಡಿಫರೆನ್ಶಿಯೇಷನ್. ಸೊ ಇಲ್ಲಿ ಏನ್ ಮಾಡೋಣ? ಸೊ ದಿಸ್ y1 which is equal to 2 tan inverse of x. tan inverse of x differentiation is 1 divided by 1 plus x square. ಅದನ್ನ ಇಲ್ಲಿ ಬರೀತೀವಿ 1 divided by 1 plus x square. ಓಕೆ, ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? y1 into x square plus 1 ಆ ತರ ಇದೆಲ್ಲ. ಅಂದ್ರೆ ಏನ್ ಮಾಡೋಣ? ಇಲ್ಲಿನೂ ಏನಿದೆ? 1 plus x square ಐತಾ ಅಥವಾ x square plus 1 ಐತಾ? ಇದನ್ನ ಇಲ್ಲಿ ಬರ್ಕೋಬೇಕಾ? ಇಲ್ಲಿ ಈ ತರ ಫಾರ್ಮೆಟ್ ಅಲ್ಲಿ ಬರ್ಬೇಕಾ? ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಇದನ್ನ ಮಲ್ಟಿಪ್ಲೈ ಮಾಡೋಣ, ಅವಾಗ ಇದು ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ? y1 into 1 plus x square. Okay, so 2 tan inverse of x ಹೆಂಗಿದೆ? ಸೊ 2 tan inverse of x ಹೆಂಗಿದೆ? ಹಂಗೆ ಬರ್ಕೊಳ್ಳಿ. ನಾವೇನ್ ಮಾಡೋಣ? ಇದನ್ನ ಡಿಫರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x y, ಬಿಕಾಸ್ ನಮ್ಗೆ ಇಲ್ಲಿ y1 ಅಷ್ಟೇ ಕೊಟ್ಟಿಲ್ಲ. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ? y2 ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನಾಗುತ್ತೆ? ಇದು ಡಿಫರೆನ್ಸಿಯೇಷನ್ ಆಫ್ y1 into 1 plus x square that value is equal to 2 ಅನ್ನೋದು ಕಾನ್ಸ್ಟೆಂಟ್ 2 ಹೊರಗೆ ಬರ್ಕೊಂಬಿಡಿ. ಸೊ ನಾವೇನ್ ಮಾಡೋಣ? ಡಿಫರೆನ್ಸಿಯೇಷನ್ ಆಫ್ tan inverse of x. ಬಟ್ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಬರೀ ಇಲ್ಲಿ ಎರಡು ಫಂಕ್ಷನ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ 2 ಫಂಕ್ಷನ್ಸ್. ಯು ನೋ ದಟ್ ನಮ್ಗೆ 2 ಫಂಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ದಾಗ ಅದನ್ನ ಡಿಫರೆನ್ಸಿಯೇಷನ್ ಮಾಡ ಅಂತ ಹೇಳಿದಾಗ, ಅಥವಾ u into v ಡಿಫರೆನ್ಸಿಯೇಷನ್ ಮಾಡ ಅಂತ ಹೇಳಿದಾಗ ಅದನ್ನ ಏನ್ ಮಾಡ್ತಿದ್ವಿ? u ಡಿಫರೆನ್ಸಿಯೇಷನ್ v ನ ಹಂಗೆ ಬರ್ಕೊಳ್ತಿದ್ವಿ, v ನ ಡಿಫರೆನ್ಶಿಯೇಟ್ ಮಾಡ್ಕೊತಿದ್ವಿ, u ನ ಹಂಗೆ ಬರ್ಕೊಳ್ತೀವಿ. ಅದೇ ತರ ಸಿಮಿಲರ್ ಆಗಿ ಇಲ್ಲಿ ಮಾಡ್ಕೋಬೇಕು. ಓಕೆ, ನಾವಿಲ್ಲಿ ಏನ್ ಮಾಡೋಣ? ಇದನ್ನ u ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಇದನ್ನ v ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ.
ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ y1 ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ y1 divided by dx into this 1 plus x square ಹಂಗಿದೆ ಹಂಗೆ ಇಟ್ಕೊಳ್ಳಿ. ಓಕೆ, ಪ್ಲಸ್ ಅದೇ ತರ ಇಲ್ಲಿ ಏನ್ ಮಾಡೋಣ? we have to differentiate this v, right? v ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ 1 plus x square. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ 1 plus x square. u ನ ಹಂಗಿದೆ ಹಂಗೆ ಇಟ್ಕೊಳ್ಳಿ. u ಅನ್ನೋದೇನು? y1 which is equal to 2 ಹಂಗಿದೆ ಹಂಗೆ ಇಟ್ಕೊಳ್ಳಿ. ಸೊ you know the differentiation of tan inverse of x. tan inverse of x differentiation ಏನು ಮಾಡ್ತಿತ್ತು? 1 divided by 1 plus x square. That we can write as 1 divided by 1 plus x square. ಓಕೆ, ಇಷ್ಟು ನೋಡಿ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ. ಅವಾಗ ಏನಾಗುತ್ತೆ? ಸೊ dy1 by dx ಏನಾಗುತ್ತೆ? ದಿಸ್ we can write as y2 ಅಂತ ಬರೀತೀನಿ. ಸೊ ಇದು 1 plus x square ಹಂಗಿದೆ ಹಂಗೆ ಬರ್ಕೊಳ್ಳಿ. 1 plus x square ಹಂಗಿದೆ ಹಂಗೆ ಬರ್ಕೊಳ್ಳಿ. ಪ್ಲಸ್ ಇನ್ನೇನಿದೆ? differentiation of 1 ಏನಾಗುತ್ತೆ? that is 0. differentiation of 1 is 0. but differentiation of x square ಏನಾಗ್ತಿತ್ತು? differentiation of x square is 2x ನಿಮ್ಗೆ ಗೊತ್ತಿದೆ. ಸೊ ಇದು y1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ that is equal to 2 divided by 1 plus x square. ಈ 1 plus x square ಏನು ಮಲ್ಟಿಪ್ಲೈ ಮಾಡ್ಕೋಬಹುದು? ಈ 1 plus x square ನ ಈ ಕಂಪ್ಲೀಟ್ ಈಕ್ವೇಷನ್ ಗೆ ಮಲ್ಟಿಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ y2 into 1 plus x square whole square. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಪ್ಲಸ್ ಆಮೇಲೆ ಇದಕ್ಕೂ ಮಲ್ಟಿಪ್ಲೈ ಮಾಡ್ಬೇಕಾ? ಸೊ ದಿಸ್ ಇಸ್ 2 times of x into 1 plus x square into y1 that is equal to 2. ಓಕೆ, ಇಷ್ಟು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರು. ಇದು 5 ಮಾರ್ಕ್ಸ್ ಕೇಳಿದೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್. ಇಷ್ಟು ನಮ್ಗೆ ಇದೇ ಪ್ರೂವ್ ಮಾಡಿ ಅಂತ ಪ್ರೂವ್ ಅಂತ ಬರಿಬಹುದು. ಇದನ್ನ ಪ್ರೂವ್ ಮಾಡಿದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇಷ್ಟೇ ಈಸಿ ಇರುತ್ತೆ ಕ್ವಶನ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋ ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ವಿಡಿಯೋನ ಪಾಸ್ ಮಾಡ್ಕೊಂಡು ಈ ಆನ್ಸರ್ನ ಬರ್ಕೊಳ್ಳಿ. ಸೊ ಈಗ ಕ್ವಶನ್ ನಂಬರ್ 4 ಅದೇನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಇದರಲ್ಲಿ y is equal to 500 e to the power 7x plus 600 e to the power minus 7 minus 7x. So show that d square y divided by dx square that is equal to 49y ಅಂತ ಹೇಳಿ ಪ್ರೂವ್ ಮಾಡಬೇಕು. ಏನ್ ಮಾಡಬೇಕು? ಸೊ ಇದನ್ನ ಫಸ್ಟ್ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಆಮೇಲೆ ಏನ್ ಮಾಡಬೇಕು? ಇನ್ನೊಂದ್ಸಲ ಡಬಲ್ ಡಿಫರೆನ್ಶಿಯೇಟ್ ಮಾಡಬೇಕು. ಆ ಆನ್ಸರ್ 49 ಗೆ ಈಕ್ವಲ್ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ? ಇದನ್ನ ಕನ್ಸಿಡರ್ ಮಾಡ್ಕೊಂಡು y is equal to 500 e to the power 7x ಅಂತ ಹೇಳಿ ಬರ್ಕೊಳ್ಳೋಣ, ಪ್ಲಸ್ 600 e to the power minus 7x ಅಂತ ಹೇಳಿ ಬರ್ಕೊಳ್ಳೋಣ ಫಸ್ಟ್. ಓಕೆ, ನಾವೇನ್ ಮಾಡೋಣ? ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಶಿಯೇಟ್ with respect to x. Okay, ಇದೇನಾಗುತ್ತೆ? which is equal to dy by dx. okay, so 500 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ. ಸೊ ಹೊರಗೆ ಬರ್ಕೊಂಡ್ಬಿಟ್ಟು 500 ಕಾನ್ಸ್ಟೆಂಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಡಿಫರೆನ್ಸಿಯೇಷನ್ ಆಫ್ e to the power 7x. okay, ಡಿಫರೆನ್ಸಿಯೇಷನ್ ಆಫ್ e to the power 7x ಪ್ಲಸ್ 600 ಅನ್ನೋದು ಒಂದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಡ್ಬಿಡಿ. ಅವೇನ್ ಮಾಡೋಣ? ಡಿಫರೆನ್ಸಿಯೇಷನ್ ಆಫ್ e to the power minus 7x. okay, ಡಿಫರೆನ್ಸಿಯೇಷನ್ ಆಫ್ e to the power minus 7x. ಈಗ ನಾವೇನ್ ಮಾಡೋಣ? ಓಕೆ, ಸೊ ಇದನ್ನ ಹಂಗಿದೆ ಹಂಗೆ ಬರ್ಕೊಳ್ಳಿ. dy by so dx that is equal to 500 ಹಂಗಿದೆ ಹಂಗೆ ಬರ್ಕೊಳ್ಳಿ. you know that e to the power x ಡಿಫರೆನ್ಸಿಯೇಷನ್ ಏನಾಗ್ತಿತ್ತು? e to the power x ಆಗ್ತಿತ್ತು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? e to the power 7x ಕೊಟ್ಟಿದ್ದಾರೆ. e to the power 7x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? e to the power 7x ಆಗುತ್ತೆ. ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಇದು 7x ನ ಡಿಫರೆನ್ಶಿಯೇಟ್ ಮಾಡಬೇಕು. ಇದು 7x ನ ಡಿಫರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ಅದೇ ತರ ಇಲ್ಲಿ ನೋಡಿ, ಪ್ಲಸ್ 600 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಾವೇನ್ ಮಾಡೋಣ? e to the power minus 7x is differentiation is e to the power minus 7x e to the power minus 7x. ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಡಿಫರೆನ್ಸಿಯೇಷನ್ ಆಫ್ minus 7 ಮಾಡ್ಬೇಕು. ಡಿಫರೆನ್ಸಿಯೇಷನ್ ಆಫ್ minus 7x ಮಾಡ್ಬೇಕು. ಓಕೆ, ಇದು ನಮ್ಗೆ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಷ್ಟ ಆಯ್ತಾ? ಇದಾದ್ಮೇಲೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. 500 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಇದು ನಿಮ್ಗೆ ಗೊತ್ತಿರೋ ಪ್ರಕಾರ e to the power 7x ಈ ಕಡೆ ಬರ್ಕೊಳ್ತೀವಿ. ಇಲ್ಲ, e to the power 7x ಹೆಂಗಿದೆ ಹಂಗೆ ಬರ್ಕೊಳ್ಳಿ ಇಂಟು 7x ಡಿಫರೆನ್ಸಿಯೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 7x ಡಿಫರೆನ್ಸಿಯೇಷನ್ ಇಸ್ 7 ಪ್ಲಸ್ ಅದೇ ತರ ಇಲ್ಲಿ 600 ಇದೆ, 600 ಹೆಂಗಿದೆ ಹಂಗೆ ಬರ್ಕೊಳ್ಳಿ. e to the power 7x e to the power minus 7x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಬಟ್ ಯು ನೋ ದಟ್ e to the power minus 7x ಡಿಫರೆನ್ಸಿಯೇಷನ್ ಏನಾಗ್ತಿತ್ತು? ದಟ್ ಈಸ್ minus 7. e to the power minus 7x ಡಿಫರೆನ್ಸಿಯೇಷನ್ ಏನಾಗ್ತಿತ್ತು? that is minus 7. ಇದನ್ನ ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. that is dy by dx that is equal to 500. ಇದನ್ನ ಮಲ್ಟಿಪ್ಲೈ ಮಾಡಬೇಡಿ. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಮಲ್ಟಿಪ್ಲೈ ಬೈ 7 ಅಂತ ಅಷ್ಟೇ ಬರ್ಕೊಳ್ಳಿ.
e to the power 7x ಪ್ಲಸ್ ಮಲ್ಟಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 600 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಇಂಟು 7 e to the power minus 7x. ಓಕೆ, ಇದು dy by dx ಆಗಿದೆ. ಬಟ್ ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನಮ್ಗೆ d square y divided by dx square ಕಂಡುಹಿಡಿ ಅಂತ ಹೇಳಿದ್ರೆ, ಸೊ ನಾವೇನ್ ಮಾಡೋಣ ಇದನ್ನ ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಓಕೆ, ಅವಾಗ ಏನಾಗುತ್ತೆ ಇದು d ಸ್ಕ್ವಯರ್ y ಡಿವೈಡೆಡ್ ಬೈ dx ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಅಗೇನ್ ನಮ್ಗೆ 500 ಇಂಟು 7 ಇಸ್ ಅ ಕಾನ್ಸ್ಟೆಂಟ್, ಅದು ಹೆಂಗಿದ್ದು ಹಂಗೆ ಬರ್ಕೋಬೇಕು, ನಾವೇನ್ ಚೇಂಜ್ ಮಾಡ್ಬಿಡು 500 ಇಂಟು 7 ಹಿಂಗಿದೆ ಹಂಗೆ ಬರ್ಕೋಬೇಕು. ನಾವೇನ್ ಮಾಡ್ಬೇಕು ಡಿಫರೆನ್ಸಿಯೇಷನ್ ಆಫ್ e to the power 7x ಮಾಡ್ಬೇಕು, ಡಿಫರೆನ್ಸಿಯೇಷನ್ ಆಫ್ e to the power 7x ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು 600 ಇಂಟು 7 is also a constant. ಓಕೆ, ಅದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ 600 ಇಂಟು 7 ಹೆಂಗಿದೆ ಹಂಗೆ ಬರ್ಕೊಳ್ಳಿ. e to the power x ನ ಡಿಫರೆನ್ಶಿಯೇಟ್ ಮಾಡಬೇಕು, e to the power minus 7x ನ ಏನ್ ಮಾಡೋಣ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಸೊ ನಮ್ಗೆ ಇಲ್ಲಿ 500 ಇಂಟು 7 ನೀವು ರೈಟ್ ಆಸ್ ಇಟ್ ಈಸ್. ಓಕೆ, ಇದು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ e to the power 7x e to the power 7x ಅಷ್ಟೇ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು 7x ನ ಡಿಫರೆನ್ಶಿಯೇಟ್ ಮಾಡ್ಬೇಕು, ಡಿಫರೆನ್ಸಿಯೇಷನ್ ಆಫ್ 7x. ಓಕೆ, ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ತರ 600 ಇಂಟು 7 ಹೆಂಗಿದೆ ಹಂಗೆ ಬರ್ಕೊಳ್ಳಿ, 600 ಇಂಟು 7 e to the power minus 7x ಇದು ಡಿಫರೆನ್ಸಿಯೇಷನ್ ಆಫ್ e to the power minus 7x is e to the power minus 7x. ಅಗೇನ್ ಏನ್ ಬರುತ್ತೆ ನಮ್ಗೆ ಸೊ ಡಿಫರೆನ್ಸಿಯೇಷನ್ ಆಫ್ minus 7x, ಡಿಫರೆನ್ಸಿಯೇಷನ್ ಆಫ್ minus 7x. ಓಕೆ, ಇಲ್ಲಿ ನೋಡಿ ಸೊ ಯು ನೋ ದಟ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಬಿಕಾಸ್ ಇಲ್ಲಿ ಏನ್ ಚೇಂಜ್ ಮಾಡಂಗಿಲ್ಲ. ಓಕೆ, ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಏನಾಗುತ್ತೆ ಅವಾಗ ನಿಮ್ಗೆ ಏನಾಗುತ್ತೆ 500 d square y divided by dx square which is equal to 500 into 7 into e to the power 7x. Okay, into 7x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ ಅಗೇನ್ ವಿಲ್ ಗೆಟ್ ದಿ 7. ಓಕೆ, ಇಲ್ಲೇನಿದೆ ನೋಡಿ ಸ್ಟಿಲ್ ಮೈನಸ್ ಮೈನಸ್ ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ಅದೇ ತರ ಇಲ್ಲೇನಿದೆ 600 ಹೆಂಗಿದೆ ಹಂಗೆ ಇಟ್ಕೊಳ್ಳಿ ಇಂಟು 7 ಹೆಂಗಿದೆ ಹಂಗೆ ಇಟ್ಕೊಳ್ಳಿ e to the power minus 7x ಹೆಂಗಿದೆ ಹಂಗೆ ಇಟ್ಕೊಳ್ಳಿ. and you know that e to the power minus 7x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಗೇನ್ ಇಲ್ಲಿಂದ minus 7 ಅಂತ ಇಲ್ಲಿ. ಓಕೆ, ಈಗ ನೋಡಿ ಈಗ ಮಲ್ಟಿಪ್ಲೈ ಮಾಡ್ಕೊಂತ ಹೋಗಿ ಏನಾಗುತ್ತೆ ಸೊ 500 ಇಂಟು 7 ಇವೆರಡು ಮಲ್ಟಿಪ್ಲೈ ಮಾಡಿ ಸಾಕು. ಓಕೆ, ಅಂತ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಯಾಕಂದ್ರೆ ಇಲ್ಲಿ ನೋಡಿ ನಮ್ಗೆ 49 ಕಾಮನ್ ತಗೋದು. ಓಕೆ, 49 ಕಾಮನ್ ತಗೋದು, ಅದಕ್ಕೋಸ್ಕರ 7 ಮಾಡಿದ್ರೆ 49 ಬರುತ್ತೆ. 49 ಕಾಮನ್ ತಗೋದಕ್ಕೋಸ್ಕರ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿಲ್ಲ ಇದಕ್ಕೆ ಅದ್ರ ಜೊತೆ. ಸೊ ದಿಸ್ ವಿಲ್ ಬಿಕಮ್ 49 e to the power 7x. ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ತಿತ್ತಾ 600. ಓಕೆ, 7 ಎಷ್ಟಾಗ್ತಿತ್ತು 49 e to the power minus 7x. ಓಕೆ, ಇವೆರಡರಲ್ಲಿ ಏನ್ ಕಾಮನ್ ನೋಡಿ, ಇವೆರಡರಲ್ಲಿ ಏನ್ ಕಾಮನ್ ಇದೆ 49 ಕಾಮನ್ ಇದೆಯಲ್ಲ, 49 ಕಾಮನ್ ತಗೊಳ್ಳಿ ಅಂದ್ರೆ d square y divided by dx square that is equal to 49 ಕಾಮನ್ ತಗೊಂಡಾಗ ಸೊ ನಮ್ಗೆ ಬಿಡೋದೇನು 500 e to the power 7x plus 600 e to the power minus 7x. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನ್ ನೋಡಿದ್ವಿ ನಾವು y is equal to 500 e to the power 7x plus 600 e to the power minus 7x ಇದು ತಗೊಂಡಿದ್ದು. ಸೊ ಇದನ್ನ ಏನಂತ ತಗೋಬಹುದು y ಅಂತ ತಗೋಬಹುದು. ಓಕೆ, ಇದನ್ನ ನೋಡಿ ಇಲ್ಲಿದೆ ಅದನ್ನೇನು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅನ್ನ ಏನಂತೀವಿ y ಅಂತ ತಗೊಳ್ತೀವಿ. ಓಕೆ, ಅವಾಗ ಏನಾಗುತ್ತೆ d square y divided by so dx square that is equal to 49y. ಇಷ್ಟೇ ಆನ್ಸರ್. ಇದನ್ನು ಪ್ರೂವ್ ಮಾಡಿ ಅಂತ ಹೇಳಿದ 5 ಮಾರ್ಕ್ಸ್ ಕ್ವೆಶ್ಚನ್ಗೆ ಇಷ್ಟೇ ನಮ್ಗೆ ಆನ್ಸರ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಇನ್ನೊಂದ್ಸಲ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಇದು 5 ಮಾರ್ಕ್ಸ್ ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಡಿಫರೆನ್ಷಿಯಬಿಲಿಟಿ ಇಂದ 5 ಮಾರ್ಕ್ಸ್ ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಮ್ಯಾಕ್ಸಿಮಮ್ ಈ 5 ಕ್ವಶನ್ ಅಲ್ಲದೆ ನಿಮ್ಗೆ ಒಂದು ಕ್ವಶನ್ ಕೇಳ್ತಾನೆ 5 ಮಾರ್ಕ್ಸ್ಗೆ. ಓಕೆ, ಈಗ ನೋಡಿ ಲಾಸ್ಟ್ ಕ್ವಶನ್ ಏನಿದೆ if y is equal to cos inverse of x find d square y divided by dx square in terms of y alone. ಅಂದ್ರೆ d square y divided dx square
ಎದ್ರಲ್ಲಿ ಕಂಡಿಡಿ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ವೈ ಬರ್ಬೇಕು ಆನ್ಸರ್ ಎದ್ರ ಬರ್ಬೇಕು ಇನ್ ಟರ್ಮ್ಸ್ ಆಫ್ ವೈ. ಇಷ್ಟೊತ್ತು ಆನ್ಸರ್ ಎದ್ರೊಳಗೆ ಬರ್ತಿತ್ತು ನಮ್ಗೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರ್ತಿತ್ತು. ಓಕೆ, ಇಷ್ಟೊತ್ತು ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿರ್ಬೇಕಾದ್ರೆ ನೋಡಿ ಕ್ವಶನ್ಸ್ ಅಲ್ಲಿ ನಿಮ್ಗೆ ಎಲ್ಲ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲೇ ಬರ್ತಿತ್ತು. ನಾವು ಈಗ ಆನ್ಸರ್ ಎದ್ರಲ್ಲಿ ಬರ್ಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ದಟ್ ಈಸ್ ವೈ ಏನ್ ಕೊಟ್ಟಿದ್ದಾರೆ ಫಸ್ಟ್ ನಮ್ಗೆ y is equal to cos inverse of x ಅಂತ ಕೊಟ್ಟಿದ್ದಾರೆ ಇಷ್ಟು. ಓಕೆ, ಸೊ ಇದನ್ನ ಏನ್ ಮಾಡೋಣ, ಸೊ ನಾವ್ ಏನ್ ಮಾಡೋಣ ಫಸ್ಟ್ ಇದನ್ನ ಇನ್ನ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಕನ್ವರ್ಟ್ ಮಾಡೋಣ. ಓಕೆ, ಇದನ್ನ ಏನ್ ಮಾಡಿ cos inverse ಈ ಕಡೆ ಬಂದ್ರೆ ಏನಾಗುತ್ತೆ ನಮ್ಗೆ cos inverse ಈ ಕಡೆ ಬಂದ್ರೆ ಏನಾಗುತ್ತೆ ನಮ್ಗೆ cos y ಆಗುತ್ತೆ. ಓಕೆ, cos y that is equal to x. ಓಕೆ, ಎಷ್ಟಾಯ್ತಾ ಇಷ್ಟು ಬಂದಾಗ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡು ಹೋಗಿ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಸೊ ಡಿಫರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ ಡಿಫರೆನ್ಸಿಯೇಷನ್ ಆಫ್ cos y, ಡಿಫರೆನ್ಸಿಯೇಷನ್ ಆಫ್ cos y, ಓಕೆ, ವಿಚ್ ಇಸ್ ಈಕ್ವಲ್ ಟು ಡಿಫರೆನ್ಸಿಯೇಷನ್ ಆಫ್ ಎಕ್ಸ್. ಓಕೆ, ಡಿಫರೆನ್ಸಿಯೇಷನ್ ಆಫ್ cos y ಏನಂತೇನು, ಡಿಫರೆನ್ಸಿಯೇಷನ್ ಆಫ್ cos y is nothing but what, cos x ಡಿಫರೆನ್ಸಿಯೇಷನ್ is minus sin x. ಅದೇ ತರ cos y ಡಿಫರೆನ್ಸಿಯೇಷನ್ ಏನಾಗುತ್ತೆ that is minus sin y ಆಗುತ್ತೆ. Okay, cos y differentiation is minus sin y. Again we have to differentiate this y. Y ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. y difference again we have to differentiate y or dy by dx. ಇದನ್ನ y ನ ಡಿಫರೆನ್ಶಿಯೇಟ್ that is equal to dx by dx ಅಂದ್ರೆ ಏನಾಗುತ್ತೆ 1 ಅಂದ್ರೆ ಏನಾಗುತ್ತೆ ನಮಗೆ dy by dx that is equal to 1. ಇದರ minus sin y ನ ಈ ಕಡೆ ತರಬಹುದಲ್ಲ. ಸೊ minus sin y ನ ಈ ಕಡೆ ಬಂದ್ರೆ ಏನಾಗುತ್ತೆ this will 1 divided by minus sin y. Okay, 1 divided by minus sin y. ಸೊ ಇದನ್ನ ನೋಡಿ ಇದನ್ನ sin y ನ ಮೇಲ್ ತಗೊಂಡ್ರೆ ಏನಂತ ಬರೀಬಹುದು dy by dx that is equal to 1 divided by sin y ನ ನಾನು ನ್ಯೂಮರೇಟರ್ ಅಲ್ಲಿ ಬರೀಬೇಕಂದ್ರೆ ಏನು ಮಾಡಬೇಕು, ಸೊ ದಟ್ ಈಸ್ cosecant of y. ಸೊ ನಮ್ಗೆ ಏನ್ ಬಂತು ದಿಸ್ ವಿಲ್ ಬಿಕಮ್ dy by dx ಏನ್ ಬಂತು cosecant of y ಬಂದಿದೆ. ಸೊ ನಾವ್ ಏನ್ ಕಂಡುಹಿಡಿಯಬೇಕು d square y divided dx square. ಅದಕ್ಕೋಸ್ಕರ ಏನ್ ಮಾಡೋಣ again differentiate y with respect to x, again differentiate y, again differentiate with respect to x ಅಂತ y ಬೇಡ, again differentiate with respect to x. ಅವಾಗ ಇದೇನಾಗುತ್ತೆ d square y divided by dx square. ಓಕೆ, ಇದೇನಾಗುತ್ತೆ d square y divided by dx square ಮೈನಸ್ ಅನ್ನೋ ಕಾಸ್ಟ್ ಹೊರಗೆ ಬರ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಡಿಫರೆನ್ಸಿಯೇಷನ್ ಆಫ್ cosecant y, ಡಿಫರೆನ್ಸಿಯೇಷನ್ ಆಫ್ cosecant y. ಸೊ ಇಲ್ಲಿ ಬರೀತು ನೋಡಿ d square y divided by dx square which is equal to minus ಇಂದ ಹಂಗೆ ಬರ್ಕೊಳ್ಳಿ. ನಿಮ್ಗೆ ಗೊತ್ತಿರಬೇಕು ಡಿಫರೆನ್ಸಿಯೇಷನ್ ಆಫ್ cosecant y ಅಂದ್ರೆ ಏನು. ಓಕೆ, ಡಿಫರೆನ್ಸಿಯೇಷನ್ ಆಫ್ cosecant y is ಅಥವಾ ಡಿಫರೆನ್ಸಿಯೇಷನ್ ಆಫ್ cosecant x ಏನ್ ಬರ್ತಿತ್ತು, ಡಿಫರೆನ್ಸಿಯೇಷನ್ ಆಫ್ cosecant x is minus cosecant x into cot x ಬರ್ತಿತ್ತ. ಅದೇ ತರ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ cosecant y ಇದೆ, cosecant y ನ ಏನ್ ಬರೀಬಹುದು minus cosecant y into cot y. ಓಕೆ, ಇಲ್ಲಿ ಇಷ್ಟಕ್ಕೆ ಮುಗಿದಿಲ್ಲ. ಅಗೇನ್ we have to differentiate this y also. y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್ dy by dx. ಇಷ್ಟು ಬಂತು. ನಾವಿಲ್ಲಿ ಏನಾಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲೇನ್ ಬರೋಣ cosecant y ನ ಹೆಂಗ್ ಬರೀಬಹುದು ನಾನು, ಅಥವಾ ಇಲ್ಲಿ cosecant y ಹೆಂಗಿದೆ ಹಂಗೆ ಬರ್ಕೊಳ್ಳಿ cosecant y into cot y, cot y. ಸೊ dy by dx ಏನ್ ಬಂದಿತ್ತು, dy by dx ಏನ್ ಬಂದಿತ್ತು ನಮಗೆ ಮೈನಸ್ cosecant y ಬಂದಿತ್ತು. ದಿಸ್ ಇಸ್ ಮೈನಸ್ cosecant y. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಿ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ cosecant square y into cot y, which means d square y divided by dx square which is equal to ನಮಗೆ minus cosecant y into cosecant square y into cot y. ನಾವು in terms of y ಇದೆ ನೋಡಿ ಆನ್ಸರ್. ಓಕೆ, ಇದೆಲ್ಲ ಓಕೆ ನಮ್ಗೆ ಇದು ಕಂಡಿಡಿ ಅಂತ ಹೇಳಿದ್ರು. ಸೊ ನಾವು ಈಗ ಕಂಡಿದ್ವಿ, ಇದಕ್ಕೂ 5 ಮಾರ್ಕ್ಸ್ ಇದೆ ಕೇಳಿದ್ರೆ ಕೇಳಬಹುದು ನಿಮಗೆ. So these are 5 questions are very important, 5 questions for of differentiation, okay, for your board exam. Thank you so much. ಈ 5 questions ನೀಟಾಗಿ ಸಾಲ್ವ್ ಮಾಡಿದ್ರೆ ಮುಗೀತು. ಸೊ ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕ್ಸ್ ಪಕ್ಕ ನಿಮ್ಗೆ ಬಂದೇ ಬರುತ್ತೆ. ಓಕೆ, ಯಾವುದೋ ಇದು ಮಾಡ್ಕೋಬಾರ್ದು, ನೀಟಾಗಿ ನೋಡ್ಕೊಳ್ಳಿ ಕ್ವಶನ್ಸ್, ನೀಟಾಗಿ ನೋಡ್ಕೊಳ್ಳಿ.
ನೀಟಾಗಿ ನೋಡ್ಕೊಂಡು ಅದನ್ನ 2-3 ಸಲ ಪ್ರಾಕ್ಟೀಸ್ ಮಾಡಿ ಸಾಕು. ಮತ್ತೆ ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ನೀವು ಒಂದೊಂದ್ಸಲ ನೋಡ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್.